ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಯಾವ ವಿಚಾರವಾಗಿ? ಸೊ ತುಂಬಾ ಜನಕ್ಕೆ ಗೊಂದಲ ಇರುತ್ತಲ್ವಾ, ನನಗೆ ಹಣ ಯಾವಾಗ ಬರುತ್ತೆ, ಯಾವ ದಶದಲ್ಲಿ ನಾನು ಚೆನ್ನಾಗಿರ್ತೀನಿ, ಸೊ ಹಣ ಉಳಿಸ್ತೀನಾ ಇಲ್ವಾ, ಹೀಗೆ ಇರುತ್ತಾ. ಸೊ ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ. ಲೈಕ್ 40 ಸೀರೀಸ್ ಅಲ್ಲಿ ಇರೋರು, 40 to 50 ಈ ಮಧ್ಯೆ ಇರೋರು. ಸೊ ಅರ್ಲಿ ಏಜ್ ಅಲ್ಲಿ ತುಂಬಾ ಅರ್ನ್ ಮಾಡಿದ್ದೆ, ಅಥವಾ ನಾನು ಉಳಿಸ್ಲಿಲ್ಲ, ಸೊ ಈಗ ಲಾಸ್ ಆಗಿದೆ, ಅಥವಾ ಈಗ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಫ್ಯಾಮಿಲಿ ರನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಈ ತರ ಮಾತುಗಳು ಡೆಫಿನೆಟ್ಲಿ ಅರ್ಲಿ ಏಜ್ಗೆ ಸೊ ದಶ ಚೆನ್ನಾಗಿರುತ್ತೆ, ಚೆನ್ನಾಗಿ ಅರ್ನ್ ಮಾಡ್ತಾರೆ. ಬಟ್ ಅವ್ರಿಗೆ ಫ್ಯೂಚರ್ ಪ್ರಿಡಿಕ್ಷನ್ಸ್ ಗೊತ್ತಿರೋದಿಲ್ಲ ಅಲ್ವಾ, ಯಾವ ದಶಕ್ಕೆ ಏನಾಗುತ್ತೆ ಅಂತ ಹೇಳಿ. ಅದೊಂದು. ಸೊ ಸೆಕೆಂಡ್ ಪಾಯಿಂಟು, ಸೊ ಈಗ ಇಬ್ರು ವ್ಯಕ್ತಿಗಳಿರ್ತಾರೆ ಅಂತ ಅನ್ಕೊಳ್ಳೋಣ. ನಂಬರ್ ಒನ್, ನಂಬರ್ ಟು. ಸೊ ನಂಬರ್ ಒನ್, ನಂಬರ್ ಟು ಇಬ್ರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಇಬ್ರು ಸಹ. ಬಟ್ ಒಬ್ರಿಗೆ 10 ಲಕ್ಷ ಪರ್ ಆನಮ್ ಇರುತ್ತೆ, ಒಬ್ರಿಗೆ 5 ಲಕ್ಷ ಪರ್ ಆನಮ್ ಇರುತ್ತೆ. ಸೊ ಹಾಗಾಗಿ ಡಿಫ್ರೆನ್ಸ್ ಯಾಕೆ? ಸೊ ಸೇಮ್ ಎಜುಕೇಶನ್ ಇರುತ್ತೆ, ಅಥವಾ ಈಗ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾದ್ರೂ ಇಬ್ರಿಗೂ ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಅವರ ದಶ ಒಂದು. ಎರಡನೇದು, ಅವ್ರಿಗೆ ಸೊ ವೆಲ್ತ್, ಹಣ ಕೊಡುವಂತಹ ದಶ ಅಥವಾ ಹಣ ಕೊಡುವಂತಹ ನಕ್ಷತ್ರಗಳಲ್ಲಿ ಆ ದಶ ರನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಿಮ್ ಚಾರ್ಟ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಯಾರಿಗೆ ಕುಂಡಲಿಯ ಗೊತ್ತು ಅವರು ಸೊ ಬರೆದು ಇಟ್ಟಿರ್ತಾರಲ್ಲ, ತುಂಬಾ ಜನ ಬುಕ್ ಬರ್ಸಿ ಇಟ್ಟಿರ್ತೀರಲ್ವಾ, ಸೊ ಹಾಗಾಗಿ ಸೊ ನಾನು ಇಲ್ಲಿ ನಿಮ್ಗೆ ಅರ್ಥ ಆಗೋ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ಇನ್ ಕೆಲವರು ಈ ದೀಪ ಹಚ್ಚಿ ಆ ದೀಪ ಹಚ್ಚಿ ಹಣ ಬರುತ್ತೆ ಅದೆಲ್ಲನೂ ನಿಮ್ಮ ಮಾನಸಿಕ ಪರಿಸ್ಥಿತಿಗೆ. ಕಲಿಯುಗದಲ್ಲಿ ಹಣ ಬರಬೇಕು ಅಂದ್ರೆ ಒಂದು ನಿಮ್ ಚಾರ್ಟಲ್ಲಿ ಇರಬೇಕು, ಎರಡನೇದು ಮಂತ್ರ. ಸೊ ಇದೆರಡನೇ, ತಂತ್ರದಿಂದ ಬರೋದಿಲ್ಲ, ಮಂತ್ರದಿಂದ ಹಣ ಬರುತ್ತೆ. ಎಸ್, ನಾಮಸ್ಮರಣೆ. ಬಟ್ ತುಂಬಾನೇ ಲ್ಯಾಕ್ಸ್ ಗಟ್ಲೆ ಇರುತ್ತೆ, ಅಥವಾ ನಿಮ್ಗೆ ಯಾರು ಗೈಡ್ ಮಾಡಿರ್ತಾರೋ ಅವರನ್ನ ನೀವು ಕೇಳಬೇಕಾಗುತ್ತೆ. ಸೊ ಬನ್ನಿ, ನಿಮ್ ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ಏನ್ ದಶ ನಡೀತಿದೆ ನೋಡಿ. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ವೆಲ್ತ್ ಗಿವಿಂಗ್ ನಕ್ಷತ್ರಸ್, ಹಣ ಕೊಡುವಂತಹ ನಕ್ಷತ್ರಗಳು ಯಾವ್ದು ಅಂತ ಹೇಳಿ. 27 ನಕ್ಷತ್ರಗಳಲ್ಲಿ ನಿಮಗೆ ಯಾವ್ದು ಹಣ ಕೊಡುತ್ತೆ? ಸೊ ತುಂಬಾ ಜನ ಏನ್ ಹೇಳ್ತಾರೆ, ಮೂಲ ನಕ್ಷತ್ರ ಸೊ ತುಂಬಾ ಬ್ಯಾಡ್ ಅಂತ ಹೇಳ್ತಾರಲ್ವಾ. ಕೆಲವರಿಗೆ ಮೂಲ ನಕ್ಷತ್ರನೇ ತುಂಬಾ ವಿಪರೀತ ಹಣ ಕೊಡ್ತಾ ಇರುತ್ತೆ. ಕೆಲವ್ರು ಏನ್ ಹೇಳ್ತಾರೆ, ಮಾಘ ಕೇತು ನಕ್ಷತ್ರಗಳು ಬ್ಯಾಡ್ ಅಂತ ಹೇಳ್ತಾರೆ. ಇನ್ ಕೆಲವರು ಸೊ ಪುಷ್ಯ ನಕ್ಷತ್ರ ತುಂಬಾ ಒಳ್ಳೇದು, ತುಂಬಾ ಹಣ ಕೊಡುತ್ತೆ ಅಂತ ಹೇಳಿ. ಸೊ ಧನುರ್ ಲಗ್ನ ಆಗಿದ್ರೆ ಆ ಒಂದು ಪೀರಿಯಡ್ ಅಲ್ಲೇ ಹಣ ಕಳ್ಕೊಂಡಿರ್ತಾರೆ, ತುಂಬಾ ಹಣ ಕಳ್ಕೊಂಡಿರ್ತಾರೆ. ಸೊ ಅಡಿಕ್ಷನ್ಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ಆಚೆ ತರೋದು ತುಂಬಾ ಕಷ್ಟ ಇರುತ್ತೆ. ಇನ್ ಕೆಲವರು ಹೇಳ್ತಾರೆ ಸೊ ಬುಧನ್ ನಕ್ಷತ್ರಗಳು ತುಂಬಾ ಹಣ ಕೊಡುತ್ತೆ ಅಂತ ಹೇಳಿ. ಸೊ ಈ ಚೀಟಿ ವ್ಯವಹಾರಗಳಾಗಿರ್ಬೋದು, ಫಂಡ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್, ಶೇರ್ಸ್ ಅಲ್ಲಿ ತುಂಬಾ ಹಣ ಕಳ್ಕೊಂಡಿರೋರು ಸೊ ಆಲ್ಮೋಸ್ಟ್ ಆಲ್ ಈ ಒಂದು ಪೀರಿಯಡ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಯಾವ ನಕ್ಷತ್ರನೂ ಬ್ಯಾಡ್ ಅಲ್ಲ, ಯಾವ ನಕ್ಷತ್ರನೂ ಗುಡ್ ಅಲ್ಲ, ಡಿಪೆಂಡಿಂಗ್ ಆನ್ ನಿಮ್ಮ ದಶ ಅಂತರ್ದಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈಗ ನೀವೊಂದು ಕ್ಲಾರಿಟಿ, ಅಥವಾ ನಿಮ್ಗೊಂದು ಕ್ಲಾರಿಟಿ, ಸೊ ಜ್ಯೋತಿಷ್ಯದ ಅನುಭವ ಇರೋರ್ಗೆ. ಬಟ್ ಆ ಪೀರಿಯಡ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಅಂತರ್ದಶಗಳು ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ಬೂಸ್ಟ್ ಅಪ್. ಕೆಲವ್ರಿಗೆ ಪ್ರಮೋಷನ್ಸ್ ಆಗೋದು, ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸೆಂಟಿವ್ಸ್ ಬರೋದು, ಅಥವಾ ಕೆಲವ್ರಿಗೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಹಣ ಬರೋದು ಆ ಮಂತ್, ಅಥವಾ ಆ ಒಂದ್ ವರ್ಷ, ಒಂದ್ 6 ತಿಂಗಳು. ಅದ್ರ ಜೊತೆಗೆ ಗೋಚಾರ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ, ನಿಮ್ದು ಏನ್ ಕರ್ಮ ಫಲ ಇರುತ್ತೋ ಅದ್ರ ಮೇಲೆ. ಇದು D1 ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇದು ಹೇಗೆ ಬರುತ್ತೆ ಅನ್ನೋದು D9. ಅದು ಯಾವಾಗ ಬರುತ್ತೆ ಅನ್ನೋದು D10. ಓಕೆ, ಕ್ಲಿಯರ್ ಅಲ್ವಾ? ಈಗ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹತ್ರ ಊಟ ಇದೆ. ಓಕೆ, ಯಾವಾಗ ತಿನ್ಬೇಕು, ಯಾವ ಟೈಮಲ್ಲಿ ತಿನ್ಬೇಕು? ಸೊ ಊಟನ ಮಧ್ಯಾಹ್ನ, ರಾತ್ರಿ ತಿನ್ಬೇಕಾ, ಬೆಳಗ್ಗೆ ಟಿಫನ್ ತಿನ್ಬೇಕಾ? ಅದು ಇದನ್ನೇ ಚಾರ್ಟ್. D1, D9, D10 ಅಂತ ತಗೋತೀವಲ್ಲ, ಹಾಗಾಗಿ ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಊಟನೇ ಇರೋದಿಲ್ಲ. ಸೊ ಅದೇನೆ ಈ ಒಂದು ದಶ. ಊಟನೇ ಇರೋದಿಲ್ಲ ಅಂದ್ರೆ ಎಕ್ಸಾಂಪಲ್, ಕೆಲವ್ರಿಗೆ 50 ವರ್ಷದಲ್ಲಿ ಆ ದಶ ಬರುತ್ತೆ, ಕೆಲವ್ರಿಗೆ 20 ವರ್ಷಕ್ಕೇನೆ ಬಂದು ಹೋಗಿರುತ್ತೆ, ಬಟ್ ಗೊತ್ತಿರೋದಿಲ್ಲ. ಸೊ ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಇರೋದಿಲ್ಲ. ಇನ್ ಕೆಲವ್ರಿಗೆ ಸೊ 50+60 ಆದ್ಮೇಲೆ ಬರುತ್ತೆ, ಬಟ್ ಆಗ ಆಲ್ರೆಡಿ ಇಲ್ಲಿ ತುಂಬಾನೇ ಸೊ ಲೈಫ್ ಮುಗ್ದಿರುತ್ತೆ. ಹಾಗಾಗಿ ಸೊ ಬನ್ನಿ, ನಾನು ನಿಮ್ಗೆ ನೀಟಾಗಿ ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೇ ಆಗ್ಲಿ, ಪ್ರತಿಯೊಬ್ಬ ಮನುಷ್ಯನ್ಗುನು ಹಣದ ಮೂಲ, ಅಥವಾ ಹಣ ಹೇಗ್ ಬರುತ್ತೆ, ಅಥವಾ ಹಣ ಸೊ ಫಸ್ಟ್ ಆಫ್ ಆಲ್ ಅವ್ರ ಚಾರ್ಟ್ ಅಲ್ಲಿ ಹಣ ಇದೆಯಾ ಅಂತ ಹೇಳಿ ನೋಡ್ಬೇಕು. ಹೇಗ್ ನೋಡ್ಬೇಕು ಅಂತ ಹೇಳಿದ್ರೆ, ನ್ಯಾಚುರಲ್ ತಗೋತೀನಿ ನಾನು. ಮೇಷ ಲಗ್ನ, 2, 6, 10, 11. ಸೊ ಪ್ರತಿಯೊಬ್ಬರಿಗೂ ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಲಗ್ನದ ಪ್ರಕಾರ, ರಾಶಿ ಪ್ರಕಾರ ನೋಡ್ಕೋಬೇಡಿ.
2, 6, 10, 11. ಇದು ಫಸ್ಟ್ ಲೆವೆಲ್ ಅಲ್ಲಿ. ಓಕೆ. ಸೊ ಅದರರ್ಥ ಎರಡನೇ ಮನೆ. ಸೊ ನಿಮ್ಮ ಒಂದು ಪೂರ್ವಿಕರಿಂದ ಬಂದಿರುವಂತಹ ಪ್ರಾಪರ್ಟಿ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಹಣ ಆಗಿರಬಹುದು, ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು. ಆರನೇ ಮನೆ ನೀವು ವರ್ಕ್ ಮಾಡಿ ಅರ್ನ್ ಮಾಡುವಂತಹದ್ದು, ಡೈಲಿ ರುಟೀನ್ ಬೇಸಿಸ್, ಡೈಲಿ ಬಿಸ್ನೆಸ್, ಡೈಲಿ ಇನ್ಕಮ್ ಏನ್ ಬರುತ್ತಲ್ವಾ ಅದು. 10ನೇ ಮನೆ ಸೊ ನಿಮ್ಮ ಕರ್ಮದ ಪ್ರಕಾರ ನಿಮಗೆ ಸಿಗುವಂತಹ ಹಣ. ಸೊ ಹಾಗಾಗಿ 11ನೇ ಮನೆ ಸೊ ಫೈನಲಿ ಕರ್ಮದ ಪ್ರಕಾರ ಹಣ ಏನ್ ಬಂದಿರುತ್ತೆ ಅದನ್ನ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ಗೆ ಹೋಗೋದು. ಕೆಲವರಿಗೆ ಪ್ರಾಪರ್ಟಿ ತಗೊಳ್ಳೋದು, ಕೆಲವರಿಗೆ ಬಿಸ್ನೆಸ್ ಮಾಡೋದು, ಕೆಲವರಿಗೆ ಸೊ ಹೂಡಿಕೆ ಮಾಡೋದು, ಈ ತರ ಇರುತ್ತೆ. ಹಾಗಾಗಿ ಸೊ ಇದನ್ನ ಇವಾಗ ಈ ತರ ತಗೊಳ್ಳಿ. ನಂಬರ್ 1 ಪ್ಲೇಸ್ ಅಲ್ಲಿ 11, ಇದು 100ಗೆ 100% ಇರುತ್ತೆ. ನಂಬರ್ ಅದಕ್ಕಿಂತ ಕಡಿಮೆ 90% ಅಲ್ಲಿ ನಾವು 10th ಹೌಸ್. ನೆಕ್ಸ್ಟ್ 6th ಹೌಸ್ ಬಂದು 80% ತಗೊಳ್ಳಿ. ಈಗ ಡಿಫ್ರೆನ್ಸ್ ಅರ್ಥ ಆಯ್ತಾ? ಪರ್ ಆನಮ್ 10 ಲ್ಯಾಕ್ಸು, ಪರ್ ಆನಮ್ 5 ಲ್ಯಾಕ್ಸು, ಪರ್ ಆನಮ್ 3 ಲ್ಯಾಕ್ಸು. ಸೊ ಈ ತರ ಬರುತ್ತಲ್ವಾ ಅದಕ್ಕೆ. ನೆಕ್ಸ್ಟ್ ಇದು ಬಂದು 70%. ಸೊ ಈ ತರ ಗ್ರಾಫ್ ಹೋಗ್ಬೇಕೆ ಹೊರತುನು ಒಂದೇ ಸಾರಿ ಮೈಂಡ್ನ ಓಕೆ ನನಗೆ ಸೆಕೆಂಡ್ ಹೌಸ್ ಅಲ್ಲಿ ತುಂಬಾ ಪ್ಲಾನೆಟ್ಸ್ ಇದೆ ಆದ್ರೂ ಹಣ ಬರ್ತಾ ಇಲ್ಲ, ಅಯ್ಯೋ ನನಗೆ 6th ಹೌಸ್ ಅಲ್ಲಿ ಪ್ಲಾನೆಟ್ಸ್ ಜಾಸ್ತಿ ಇದೆ ನಂಗೆ ತುಂಬಾ ಕಷ್ಟ ಇರುತ್ತೆ, ಏನಿಲ್ಲ. ಸೊ ಕರ್ಮದ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಲಗ್ನದಿಂದ 11ನೇ ಮನೆ ಯಾವುದು ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನಾವು ಮೇಷ ಲಗ್ನಕ್ಕೆ ತಗೊಂಡಿದೀವಿ. ಇದು ನ್ಯಾಚುರಲ್ ಬ್ಲಾಂಕ್ ಚಾರ್ಟ್ ಅಲ್ವಾ. ಸೊ ಈಗ ನಾವು ಬೇರೆ ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ತಗೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ಕಾಟಕ ಲಗ್ನಕ್ಕೆ ತಗೊಳ್ಳೋಣ. 11ನೇ ಮನೆ ಯಾವ್ದು ಬರುತ್ತೆ? ಶುಕ್ರ. ಕ್ಲಿಯರಾ? ನೆಕ್ಸ್ಟ್ 2ನೇ ಮನೆ ಯಾರು ಬರ್ತಾರೆ? ಸೂರ್ಯ. ನೆಕ್ಸ್ಟ್ 6ನೇ ಮನೆ ಯಾರು ಬರ್ತಾರೆ? ಗುರು. ನೆಕ್ಸ್ಟ್ 10ನೇ ಮನೆ ಯಾರು ಬರ್ತಾರೆ? ಕುಜ. ಕ್ಲಿಯರಾ? 2, 6, 10, 11 ಬಂತ ಕರ್ಕಾಟಕ ಲಗ್ನಕ್ಕೆ. ಹೀಗೆ ನಿಮ್ಮ ಲಗ್ನನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕರ್ಕ ಲಗ್ನಕ್ಕೆ ಬರಿತಾ ಇದ್ದೀನಿ. ಕರ್ಕಾಟಕ ಲಗ್ನ ರಾಶಿ ಅಲ್ಲ. ಸೊ 11th ಹೌಸ್ ಯಾರು ಬಂದ್ರು? ವೀನಸ್. 10th ಹೌಸ್ ಯಾರು ಬಂದ್ರು? ಮಾರ್ಸ್. ನೆಕ್ಸ್ಟ್ 6th ಹೌಸ್ ಯಾರಿದ್ದಾರೆ ನೋಡಿ? ಜುಪಿಟರ್. ಸೆಕೆಂಡ್ ಹೌಸ್ ಸನ್. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಎಷ್ಟು ಪವರ್ ಇದೆ ನನ್ನ ಚಾರ್ಟ್ ಅಲ್ಲಿ, ಅಥವಾ ಯಾವ ಟೈಮಲ್ಲಿ ಇದೆ. ನಾನು ಕರೋರ್ಪತಿನ, ರೋಡ್ಪತಿನ ಅಥವಾ ಮಿಡಲ್. ಸೊ ಈ ತರ ಡಿಫ್ರೆನ್ಸಸ್ ಗೊತ್ತಾಗುತ್ತಲ್ಲ ನಿಮ್ಗೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಕರ್ಕಾಟಕ ರಾಶಿಯವ್ರಿಗೆ 45 ಏಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, 45 ಏಜ್ ಆಗಿದೆ ಅವ್ರಿಗೆ. ಈಗ ಶುಕ್ರ ದಶ ಬಂದಿದೆ. ಶುಕ್ರ ಎಲ್ಲಿದ್ದಾನೆ ನೋಡಿ. ಫಸ್ಟ್ ಆಫ್ ಆಲ್ ಶುಕ್ರ ದಶ ಬಂದವ್ರಿಗೆಲ್ಲ ಒಳ್ಳೇದಾಗೋದಿಲ್ಲ. ಹೆಲ್ತ್ ಇಶ್ಯೂಸ್ ತುಂಬಾ ಇರುತ್ತೆ, ಹ್ಯೂಜ್ ಎಕ್ಸ್ಪೆನ್ಸಸ್ ಇರುತ್ತೆ, ಲೇಸಿ ಆಗ್ತಾರೆ, ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ಗೆ ಗಮನ ಹೋಗಿರುತ್ತೆ, ರಾಂಗ್ ಟೈಮಲ್ಲಿ ಬಿಸ್ನೆಸ್ನ ಆಕ್ಟಿವೇಟ್ ಮಾಡಿರ್ತಾರೆ. ಸೊ ಇದು ಡಿಪೆಂಡಿಂಗ್ ಆನ್ ಅವ್ರದ್ದು ಚಾರ್ಟ್ ಅಲ್ಲಿ ಹೋಗುತ್ತೆ. ಹಾಗಾಗಿ ಸೊ ಈಗ ಕರ್ಕಾಟಕ ಲಗ್ನಕ್ಕೆ ಶುಕ್ರ 11ನೇ ಮನೆ ಅಧಿಪತಿ ಅಲ್ವಾ. ಈಗ ನಿಮ್ಮ ಜನ್ಮ ಜಾತಕದಲ್ಲಿ ಈ ಮನೆಗಳಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ಅದನ್ನ ಒಂದ್ ಸೈಡ್ ನೋಟ್ ಮಾಡ್ಕೊಳ್ಳಿ. ಸೊ 11ನೇ ಮನೆಯಲ್ಲಿ ಯಾವ್ದು ಗ್ರಹ ಇಲ್ವಾ ತಲೆ ಕೆಡ್ಸ್ಕೊಬೇಡಿ. 10ನೇ ಮನೆಯಲ್ಲಿ ಯಾವ್ದು ಗ್ರಹ ಇಲ್ವಾ ತಲೆ ಕೆಡ್ಸ್ಕೊಬೇಡಿ. 6, 2ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ನೋಟ್ ಮಾಡ್ಕೊಳ್ಳಿ. ಗ್ರಹಗಳೇ ಇಲ್ವಾ ಇನ್ನೂ ಒಳ್ಳೇದು, ತಲೆನೇ ಕೆಡ್ಸ್ಕೊಬೇಡಿ. ಸೊ ಈಗ ಏನ್ ಮಾಡ್ಬೇಕು? ಫಸ್ಟ್ ಪಾಯಿಂಟು ಗ್ರಹಗಳನ್ನ ಬರ್ಕೋಬೇಕು, ಯಾವ ಗ್ರಹಗಳಿದಾವೆ ಅಂತ ಹೇಳಿ. 2, 6, 10, 11 ಅಲ್ಲಿ ಯಾವ್ದು ಗ್ರಹ ಇಲ್ಲ. ಸೆಕೆಂಡ್ ಲೆವೆಲ್ಗೆ ಬನ್ನಿ. ಸೆಕೆಂಡ್ ಲೆವೆಲ್ ಏನು ಅಂತ ಹೇಳಿದ್ರೆ ನಕ್ಷತ್ರಗಳಲ್ಲಿ ಯಾವ್ದಾದ್ರು ಗ್ರಹ ಕೂತಿದೆಯಾ ನೋಡಿ. ಅದರರ್ಥ ಶುಕ್ರನ ನಕ್ಷತ್ರಗಳಲ್ಲಿ ಯಾವ್ದಾದ್ರು ಗ್ರಹ, ಕುಜನ ನಕ್ಷತ್ರಗಳಲ್ಲಿ, ಗುರುವಿನ ನಕ್ಷತ್ರದಲ್ಲಿ, ಸೂರ್ಯ ಗ್ರಹದ ನಕ್ಷತ್ರಗಳಲ್ಲಿ, ಈ ನಕ್ಷತ್ರಗಳಲ್ಲಿ ಯಾವುದಾದರೂ ಗ್ರಹ ಕೂತಿದೆಯಾ ಅದು ನಿಮ್ದು ಕೀ ಪಾಯಿಂಟ್. ಓಕೆ, ಅದನ್ನ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ಒಂದು ಗ್ರಹಗಳೇ ನಿಮಗೆ ಹಣವನ್ನ ಕೊಡೋದು. ಇದು ಯಾವ ರೀತಿ ಕೊಡುತ್ತೆ ಅನ್ನೋದು ನವಾಂಶದಲ್ಲಿರುತ್ತೆ, ಯಾವಾಗ ಕೊಡುತ್ತೆ ಅನ್ನೋದು ದಶಾಂಶದಲ್ಲಿರುತ್ತೆ. ದಶ ಬರಬೇಕಲ್ವಾ. ಸೊ ಹಾಗಾಗಿ ದಶನೇ ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟ್ ರಿಲ್ಯಾಕ್ಸ್ ಏನು ಅಂತ ಹೇಳಿದ್ರೆ, ಎಸ್ ನಮಗೂ ಕೂಡ ಸೊ ಕರೋರ್ಪತಿ ಆಗುವಂತಹ ಯೋಗ ಅಥವಾ ಹಣದ ಹರಿವು ಅಥವಾ ರಿಚ್ ಲೈಫ್ ಡೆಫಿನೆಟ್ ಆಗಿ ಇದೆ, ಹಣ ಬರುವ ಯೋಗ ಇದೆ. ಅದನ್ನ ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಚಾರ್ಟ್ ಅಲ್ಲಿರುವ ನೆಗೆಟಿವಿಟೀಸ್ನ ಲಾಕ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಅದು ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸೇಮ್ ಕರ್ಕಾಟಕ ಲಗ್ನದ ವ್ಯಕ್ತಿಗಳನ್ನ ಇಬ್ಬರನ್ನ ತಗೊಳ್ಳೋಣ, ಎ ಅಂಡ್ ಬಿ. ಓಕೆ, ಸೊ ಇವ್ರಿಗೆ 10 ಲಕ್ಷ ಪರ್ ಆನಮ್, ಇವ್ರಿಗೆ ಒಂದು 8 ಲಕ್ಷ ಇಡೋಣ. ಓಕೆ, ಪರ್ ಆನಮ್. ಓಕೆ, ಈಗ 10 ಲಕ್ಷ ಬರೋನ್ಗೆ 11ನೇ ಮನೆಯಲ್ಲಿ ಇರುವಂತಹ 11ನೇ ಮನೆಯ ಅಧಿಪತಿ ನಕ್ಷತ್ರದಲ್ಲಿ ದಶ ನಡೀತಾ ಇರುತ್ತೆ. ಓಕೆನಾ. ಸೊ 8 ಲಕ್ಷ ಬರ್ತಾ ಇರೋನ್ಗೆ
10ನೇ ಮನೆ ಅಧಿಪತಿಯ ಒಂದು ನಕ್ಷತ್ರ ಯಾವುದು ಕುಜನ ಗ್ರಹದಲ್ಲಿ ಕೂತಿರುವ ನಕ್ಷತ್ರದ್ದು ದಶ ನಡೀತಾ ಇರುತ್ತೆ. ಸೊ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇಬ್ರು ಸೇಮ್ ಕಂಪನಿ, ಸೇಮ್ ಎಕ್ಸ್ಪೀರಿಯನ್ಸ್, ಸೇಮ್ ಎಜುಕೇಶನ್, ಬಟ್ ಪ್ಯಾಕೇಜ್ ಇಸ್ ಡಿಫರೆಂಟ್. ಇಲ್ಲಿ 10ನೇ ಮನೆ ಇರೋದ್ರಿಂದ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ. ಸೊ ಇವರು ಟೀಮ್ ಲೀಡರ್ ಆಗಿರ್ಬೋದು, ಇವರು ಮ್ಯಾನೇಜರ್ ಆಗಿರ್ಬೋದು, ಆ ತರ ತಗೊಳ್ಳಿ. ಇಲ್ಲ ಇವರು ಸಿಇಒ ಆಗಿರ್ಬೋದು, ಇವ್ರು ಅಂಡರ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಈ ತರ ತಗೊಳ್ಳಿ. ಡಿಫರೆನ್ಸಸ್ ನೋಡಿ. ತುಂಬಾ ಜನ ನಾರ್ಮಲ್ ಈ ಲೋಕಲ್ ಚಾನಲ್ಸ್ ಅಥವಾ ಟಿವಿ ಚಾನಲ್ಸ್ ಬರುತ್ತಲ್ವಾ, ಬುಧ ದಶ ಬಂದಿದೆ ಬಿಸ್ನೆಸ್ ಮಾಡ್ಬಿಡಿ, ಶನಿ ದಶ ಬಂದಿದೆ ಪಾತಾಳಕ್ಕೆ ಹೋಗ್ಬಿಡ್ತೀರಾ. ದಯವಿಟ್ಟು ಯಾರು ಈ ಲೇಡೀಸ್ ಎಸ್ಪೆಷಲಿ ಡೈಲಿ ಯಾರು ಟಿವಿ ನೋಡ್ಕೊಂಡು ನೀವು ಕೆಲಸ ಮಾಡ್ತೀರಾ, ಹೌಸ್ ವೈಫ್ಸ್ ಆಗಿರಬಹುದು ನೀವುಗಳು, ಬುಧ ದಶ ಬಂದವರೆಲ್ಲ 5ನೇ ತಾರೀಕರಲ್ಲಿ ಹುಟ್ಟಿದವರೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ದಶ ನೋಡ್ಬೇಕು, ಚಾರ್ಟ್ ನೋಡ್ಬೇಕು. ನಾನು 5ನೇ ನಂಬರಲ್ಲಿ ಹುಟ್ಟಿದ್ದೀನಿ, ಸೊ ನಾನು ಸೂಪರ್. ದಯವಿಟ್ಟು ನೀವು ಸೂಪರ್, ಯಾವ್ದಾದ್ರು ಒಂದು ಕ್ವಾಲಿಟಿ ಹೆವಿ ಇರುತ್ತೆ, ಬಟ್ ದಶ ನೋಡ್ಕೊಂಡು ಡಿಸೈಡ್ ಮಾಡಿ. ಈ ದೊಡ್ಡ ದೊಡ್ಡ ಚಾನಲ್ಸ್ ಅಲ್ಲಿ ಬರೋರಂತವ್ರು ಎಲ್ಲರೂ ಮೇ ಬಿ ಈ ವಿಡಿಯೋ ನೋಡೋರು ಅಥವಾ ನಿಮ್ಗೆ ಹರ್ಟ್ ಆಗಬಹುದು, ಬಟ್ ನಿಜ ಅದಾನೆ. ಅವ್ರು ಏನೋ ಒಂದು ಹೇಳಿರ್ತಾರೆ. ಈಗ ಮೂಲ ನಕ್ಷತ್ರದಲ್ಲಿ ಓಕೆ. ಈಗ ಇದೇ, ಸೊ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ಕಾಟಕ ಲಗ್ನ ಆಗಿದ್ದು ಶುಕ್ರನೇ ಇಲ್ಲಿ ಮೂಲ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಏನಾಯ್ತು? ಕೇತು ಅಲ್ವಾ? ಕೇತು ಏನಾದ್ರೂ 11ನೇ ಮನೇಲಿ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ದಶ ಅವ್ರಿಗೆ ವಿಪರೀತ ಹಣ ಕೊಡುತ್ತೆ. ಶುಕ್ರ ದಶ. ಯಾವ್ದೋ ಒಂದು ಪಾಯಿಂಟ್ ನ ಇಟ್ಕೊಂಡು ನೆಗೆಟಿವ್ ನ ದಯವಿಟ್ಟು ಹೈಲೈಟ್ ಮಾಡಬೇಡಿ. ಅಂಡ್ ಆ ಬಿಗ್ ಬಿಗ್ ಚಾನಲ್ಸ್ ಅಲ್ಲಿ ಬರೋ ಅಸ್ಟ್ರಾಲಜರ್ಸ್ ನ ಅಥವಾ ಅವ್ರದ್ದು ಏನ್ ಒಂದು ಔಟ್ಲುಕಿಂಗ್ ಇರುತ್ತೋ ಅದನ್ನ ನೋಡಿ ನೀವು ಫ್ಲಾಪ್ ಆಗ್ಬೇಡಿ. ಸಿದ್ಧಿ ಮಾಡ್ಕೊಳ್ಳೋದು ಬೇರೆ ವಿಚಾರಕ್ಕೆ. ಸಿ, ಯಾವುದೇ ವಾಮ ಮಾರ್ಗ ಆಗಿರ್ಬೋದು, ವಾಮಾಚಾರ ಆಗಿರಬಹುದು, ರೂಲ್ ಇರುತ್ತೆ. ಈಗ ಒಂದು ಕ್ಲೈಂಟ್ ಬಂದು ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಈ ತರ ಇವ್ರಿಗೆ ನೆಗೆಟಿವ್ ಮಾಡ್ಬೇಕು ಅಂತ. ಆ ಪರ್ಸನ್ಗೂ ಕೂಡ ರೂಲ್ ಇರುತ್ತೆ. ಶಿವನ ಆಜ್ಞೆ ಏನಾಗಿರುತ್ತೆ, ಒಳ್ಳೆ ರೀತಿ ಬಳಸ್ಕೋಬೇಕಲ್ವಾ? ಬಂದವ್ರಿಗೆಲ್ಲ ನೆಗೆಟಿವ್ ವಾಮಾಚಾರ ಮಾಡಿ ಕಳಿಸ್ಲಿಕ್ಕಾಗತ್ತಾ? ಸೊ ಎರಡು ಕಡೆನೂ ಎರಡು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಅವರು ಡಿಸೈಡ್ ಮಾಡ್ಬೇಕು. ಹಣ ಹಣ ಒಂದೇನೆ ಸೊ ಗಮನ ಕೊಡ್ಲಿಕ್ಕೆ ಆಗಲ್ಲ. ಇನ್ನೆರಡನೇದು, ನಾನು ಈ ದೇವಿನ ಸಿದ್ಧಿ ಮಾಡಿದ್ದೀನಿ, ಆ ದೇವಿನ ಸಿದ್ಧಿ ಮಾಡಿರೋ ಯಾರು ಹೇಳೋದೇ ಇಲ್ಲ, ಸೈಲೆಂಟ್ ಆಗೇ ಇರ್ತಾರೆ. ಹಾಗಾಗಿ ದಯವಿಟ್ಟು ಮೋಸ ಹೋಗ್ಬೇಡಿ. ಅಂಡ್ ಈಗ ಚಾನಲ್ ಅಲ್ಲಿ ನೋಡಿರ್ತಾರೆ ಯಾವ್ದೋ ಮೂಲ ನಕ್ಷತ್ರ ಅಂತ, ಇಲ್ಲಿ ಮ್ಯಾಚ್ ಮೇಕಿಂಗ್ ಚಾರ್ಟ್ಸ್ ಬರುತ್ತಲ್ವಾ, ನಾವು ಹೇಳಿದ್ರು ಅವ್ರಿಗೆ ತಗೊಳಕ್ಕೆ ಆಗಲ್ಲ. ಇಲ್ಲ ಅವ್ರು ಹೇಳಿದ್ರು, ಸೊ ಇಲ್ಲ ಮೂಲ ನಕ್ಷತ್ರ ಅಂತೆ ಬೇಡವಂತೆ, ಅದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಜನ ರಾಹು ಮೀಡಿಯಾದಲ್ಲಿ ಬರೋರ್ನ ನೋಡಿನೇ ಅಟ್ರಾಕ್ಟ್ ಆಗೋದು ಜಾಸ್ತಿ. ನಿಜ ಅಂಶ ಹೇಳೋರ್ಗೆ ಅವ್ರಿಗೆ ಲೈಕ್ ಅದು ವಾವ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಯಾರ್ಯಾರು ಬಿಗ್ ಬಿಗ್ ಚಾನಲ್ ಅಲ್ಲಿ ಕೂತ್ಕೊಂಡು ಸೊ ತುಂಬಾ ತಪ್ಪುಗಳನ್ನ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಆತರ ಹೇಳ್ತಿದಾರೋ ಅವರೆಲ್ಲಾದ್ರೂ ಹೇಳ್ಕೊಳ್ಳಿ. ನೀವ್ ಎಷ್ಟು ತಗೋಬೇಕೋ ಅಷ್ಟು ತಗೊಳ್ಳಿ. ಈ ಚಾನಲ್ನ ಮೇನ್ ಇಂಟೆನ್ಷನ್ ನಾಲೆಡ್ಜ್. ಸೊ ಅದ್ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಬರ್ತಿದ್ದೀನಿ. ಆ ತರ ಏನಾದ್ರು ತಪ್ಪು ತಿಳುವಳಿಕೆ ಅಥವಾ ಭ್ರಮೆಯಲ್ಲಿದ್ರೆ ಆಚೆ ಬನ್ನಿ. ನನ್ನ ಚಾನೆಲ್ನ ನೋಡೋರು ಜುಪಿಟರ್ ಸ್ಯಾಟ್ರನ್ ಕಂಪ್ಲೀಟ್ ಆಗಿರುವಂತಹ ವ್ಯಕ್ತಿಗಳೇ ನೋಡೋದು. ಸೊ ರಾಹು ಪ್ರಭಾವ ಮರ್ಕ್ಯುರಿ ಪ್ರಭಾವ ಇರೋರು ನನ್ನ ಚಾನೆಲ್ನ ವೀಕ್ಷಣೆ ಮಾಡೋದಿಲ್ಲ, ಅವ್ರಿಗೆ ಇದು ಅರ್ಥನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ಡಿಫ್ರೆನ್ಸಸ್ ನೋಡ್ಕೊಳ್ಳಿ. ಈಗ ಗೊತ್ತಾಯ್ತಲ್ವಾ? ಸೊ ಇವಾಗ ಈ ದಶ ಯಾವಾಗ ಬರುತ್ತೆ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡ್ಲೇಬೇಕು. ವೆಯ್ಟ್ ಮಾಡ್ಬೇಕು ಅಂದ್ರೆ ಏನು ಕೆಲಸ ಮಾಡದೆ ಕೂತ್ಕೊಳ್ಳೋದಲ್ಲ. ಇಲ್ಲಿಂದ ಸ್ಟಾರ್ಟ್ಅಪ್ ನೀವು ಮಾಡ್ಕೊಂಡಿರ್ಬೇಕು. ಸೊ ಆ ಒಂದು ಪೀರಿಯಡ್ ತುಂಬಾನೇ ಸ್ಪೆಷಲ್ ಪೀರಿಯಡ್ ಆಗಿರುತ್ತೆ. ಆವಾಗ ನೀವು ಆ ಸ್ಪೆಷಲ್ ಪೀರಿಯಡ್ನ ಪಾಸಿಟಿವ್ ಆಗಿ ತಗೋಬೇಕು. ಸೊ ಹಾಗಾಗಿ ಕೆಲವ್ರಿಗೆ ಫಾರ್ ಎಕ್ಸಾಂಪಲ್ ಅರ್ಲಿ ಏಜ್ಗೆ ಶುಕ್ರದಶ ಬಂದ್ಬಿಟ್ಟಿರುತ್ತೆ, ಭರಣಿನಲ್ಲಿ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಮೇಷ ಲಗ್ನ ಅಂತ ತಗೊಳ್ಳೋಣ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಶುಕ್ರ ಬಂದು 2ನೇ ಮನೆಯಲ್ಲೇ ಇರುತ್ತೆ ಅಂತ ಅನ್ಕೊಳ್ಳೋಣ. ನವಾಂಶನೂ ಚೆನ್ನಾಗಿದೆ, ದಶಾಂಶನೂ ಚೆನ್ನಾಗಿದೆ. ಸೊ ಹುಟ್ಟಿದಾಗ್ಲೇನೆ ಸೊ BMW ಅಥವಾ ಸೊ XUV ಈ ತರ ರಿಚ್ ಕಾರುಗಳಲ್ಲಿ ಓಡಾಡೋದು, ಸೊ ಲಕ್ಸುರಿ 20 ವರ್ಷಕ್ಕೆ ಲಕ್ಸುರಿ ಮುಗ್ದೋಗುತ್ತೆ. ನೆಕ್ಸ್ಟ್ ಬರೋ ದಶ ಅವ್ರಿಗೆ ಪ್ರಾಬ್ಲಮ್ ಇರುತ್ತಲ್ವಾ, ಅವಾಗ ಅದು ಸಫರಿಂಗ್ ಪೀರಿಯಡ್. ಅರ್ಲಿ ಏಜ್ಗೆ ನಾನು ಹಾಗಿದ್ದೆ ಹೀಗಿದೆ, ಅಥವಾ ನಮ್ಮ ತಂದೆ ಮನೇಲಿ ಹೆಣ್ಮಕ್ಳು ಹೇಳ್ತಾರೆ ನಮ್ಮ ತಂದೆ ಮನೇಲಿ ಹಾಗಿದೆ ಹೀಗಿದೆ, ದಶ ದಶ ಬರ್ಬೇಕಲ್ವಾ ಟೈಪ್. ಸೊ ಹಾಗಾಗಿ ಕನ್ಫ್ಯೂಸ್ ಆಗ್ಬೇಡಿ. ಯಾವ ಗ್ರಹಗಳು ನಿಮ್ಮ ಜನ್ಮ ಜಾತಕದಿಂದ 11ನೇ ಮನೆ, 10ನೇ ಮನೆ, 6ನೇ ಮನೆ, 2ನೇ ಮನೆ, 2, 6, 10, 11 ಈ ಮನೆಗಳ ಅಧಿಪತಿಯ ನಕ್ಷತ್ರಗಳಲ್ಲಿ ಕೂತಿರುತ್ತೋ, ಸೊ ಅದರರ್ಥ ನಿಮಗೂ ಹಣ ಮಾಡುವ ಯೋಗ ಯೋಗ್ಯತೆ ಎರಡು ಚಾರ್ಟಲ್ ಇರುತ್ತೆ. ಯೋಗ ಇದೆ, ಯೋಗ್ಯತೆ ಯಾವಾಗ ಬರುತ್ತೆ ಅನ್ನೋದು ಸೊ ನಿಮ್ಮ ನವಾಂಶ ಮತ್ತೆ ದಶಾಂಶದ ಮೇಲೆ ಡಿಸೈಡ್ ಆಗಿರುತ್ತೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರ್ಕಟಕ ಲಗ್ನ ಆಯ್ತಾ, ಇನ್ನೊಂದು ತಗೊಳ್ಳೋಣ, ತುಲಾ ಲಗ್ನ ತಗೊಳ್ಳೋಣ. ಓಕೆ, ಲಗ್ನದಿಂದ 11ನೇ ಮನೆ ಅಧಿಪತಿ ಯಾರು? ಸೂರ್ಯ. ಸೂರ್ಯನ ನಕ್ಷತ್ರದಲ್ಲಿ ಈಗ ಅವ್ರಿಗೆ ಪ್ರೆಸೆಂಟ್ ನಡೀತಾ ಇರೋ ದಶ ಕೂತಿರುತ್ತೆ ಅಂತ ಅನ್ಕೊಳ್ಳೋಣ ನಕ್ಷತ್ರ. ಆ ಸೂರ್ಯ ಏನಾದ್ರೂ ವೆಲ್ ಪ್ಲೇಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಹಣ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ. ಕೆಲವ್ರು ಹೇಳ್ತಾರಲ್ವಾ ಹಣನೇ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಅಂತ. ಸೊ ಸೂರ್ಯ ಏನಾದ್ರೂ ಅಷ್ಟಮದಲ್ಲಿ ಇತ್ತ, ಯಾರಿಗೋ ಕೊಟ್ಟು ಹಣ ಕಳ್ಕೊಳ್ಳೋದು. ಸೂರ್ಯ ಏನಾದ್ರೂ
4th ಹೌಸಲ್ಲಿ ಇತ್ತಾ, ಸೊ ಪ್ರಾಪರ್ಟಿ ಮೇಲೆ ಫುಲ್ ಇನ್ವೆಸ್ಟ್ ಮಾಡಿ, ರಾಂಗ್ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದು. ಸೊ ಈ ತರ ಸೂರ್ಯ ಏನಾದ್ರು ಲಗ್ನದಲ್ಲೇ ಇತ್ತ, ನೀಚ ಸ್ವಯಂಕೃತ ಅಪರಾಧ, ಇವರಿಂದನೇ ಇವರು ಹಣ ಕಳ್ಕೊಳ್ಳೋದು. ಬಟ್ ಪ್ರಿಡಿಕ್ಷನ್ ಟೈಮಲ್ಲಿ, ಕನ್ಸಲ್ಟೇಷನ್ ಟೈಮಲ್ಲಿ ಏನು ಹೇಳ್ತಾರೆ? ಹಣನೇ ಇಲ್ಲ, ಹಣನೇ ಬಂದಿಲ್ಲ. ಮನುಷ್ಯ ಸುಳ್ಳು ಹೇಳಿದ್ರು ಪ್ಲಾನೆಟ್ ಸುಳ್ಳು ಹೇಳೋದಿಲ್ಲ. ಚಾರ್ಟ್ ನಮ್ಮ ಹತ್ರ ಇರುತ್ತೆ, ಇವ್ರು ಅವ್ರ ಕಥೆಗಳನ್ನೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಚಾರ್ಟ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹಣ ಬಂದಿದೆ ಅಂದ್ರೆ ಬಂದಿರುತ್ತೆ, ಬಂದಿಲ್ಲ ಅಂದ್ರೆ ಬಂದಿರಲ್ಲ. ಸೊ ಇದ್ರಲ್ಲಿ ಯಾವ ಪೀರಿಯಡ್ ಅಲ್ಲಿ ಬರುತ್ತೆ, ಸೊ ಆ ಪಾಯಿಂಟ್ ನ ನಿಮ್ಗೆ ಹೈಲೈಟ್ ಮಾಡಿ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದೀಗ 20 ವರ್ಷದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ನಿಮ್ಗಳಿಗೆ ತುಂಬಾ ಮುಖ್ಯ ಜ್ಯೋತಿಷ್ಯ. ಯಾಕೆಂತ ಹೇಳಿದ್ರೆ 40 ಏಜ್ ಬರೋಷ್ಟ್ರೊಳಗಡೆ ಹೇಗ್ ಪ್ಲಾನ್ ಮಾಡ್ಕೋಬೇಕು. ನೀವ್ ಯಾವ್ದೇ ಸೆಕ್ಟರ್ ಅಲ್ಲಿ ಇರಿ, ಇನ್ನು ಓದ್ತಾ ಇರಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಿ, 20ರಿಂದ 30 ಸೊ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ, ವೆರಿ ಗುಡ್, ಇನ್ವೆಸ್ಟ್ ಮಾಡ್ಕೊಳ್ಳಿ. 30 to 40 ಎಲ್ಲೋ ಸಮ್ವೇರ್ ಮಿಸ್ ಆಗ್ತಾ ಇದೆ, ದಶ ಚೆನ್ನಾಗಿಲ್ಲ ಅಥವಾ ಟೈಮ್ ಫೇವರಬಲ್ ಇಲ್ಲ, ಟ್ರಾನ್ಸಿಟ್ ಫೇವರಬಲ್ ಇಲ್ಲ, ಇಲ್ಲಿ ನೀವು ಅಲರ್ಟ್ ಆಗ್ಬೇಕು. ಇಲ್ಲಿ ಹೆವಿ ಹಣ ಬಂದಿರುತ್ತಲ್ವಾ, ಇಲ್ಲಿ ಮೀಡಿಯಂ ಹಣ ಬಂದ್ರೆ ಅವ್ರಿಗೆ ಅಂದ್ರೆ ದೇ ಕಾಂಟ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಮಂತ್ಲಿ 5 ಲ್ಯಾಕ್ ನೋಡಿರೋನ್ಗೆ ಮಂತ್ಲಿ ಒಂದು 2 ಲ್ಯಾಕ್ 3 ಲ್ಯಾಕ್ ಬಂತು ಅಂದ್ರೆ ಅವ್ರು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ಹಣನೇ ಬಂದಿಲ್ಲ, ಝೀರೋ, ಲಾಸ್, ಈ ತರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕೇನೆ ಹೇಳಿದ್ದು, ಸೊ ಉಪ್ಪಿನ ದೀಪ ಹಚ್ಚಿ, ಆ ದೀಪ ಈ ದೀಪ ಯಾವ ದೀಪ ಹಚ್ಚಿದ್ರು ಸ್ಪಿರಿಚುಯಾಲಿಟಿ ಆಕ್ಟಿವೇಟ್ ಆಗುತ್ತೆ. ಅಂಡ್ ಉಪ್ಪಿನ ದೀಪ ದಯವಿಟ್ಟು ಹಚ್ಬೇಡಿ, ಶನಿನ ಆಕ್ಟಿವೇಟ್ ಮಾಡ್ತೀರಾ. ಶನಿ ಕುಜ ನೀವು ಹಚ್ಚೋದೇ ಮಣ್ಣಿನ ಒಂದು ಇದರಲ್ಲಿ, ಅದ್ರ ಜೊತೆಗೆ ಉಪ್ಪ ಹಾಕ್ತೀರಾ, ಸೊ ಅದ್ರ ಜೊತೆಗೆ ತುಪ್ಪ ಹಾಕ್ತೀರಾ. ಸೊ ಹಾಗಾಗಿ ಇನ್ ಕೆಲವರು ಎಳ್ಳೆಣ್ಣೆ ಬೇರೆ ಹಾಕ್ತಾರೆ. ನೀವು ಶನಿನ ಆಕ್ಟಿವೇಟ್ ಮಾಡ್ತಾ ಇರ್ತೀರಾ. ಸೊ ಈ ಮಿಸ್ಟೇಕ್ಸ್ ಎಲ್ಲ ದಯವಿಟ್ಟು ಮಾಡಬೇಡಿ. ಈಗ ಇನ್ನೇನು ಆಷಾಢ ಇದೆ, ನೆಕ್ಸ್ಟ್ ಶ್ರಾವಣ ಬರುತ್ತೆ ಅಂತ ಉಪ್ಪಿನ ದೀಪ ಅವೆಲ್ಲ ದುಡ್ಡು ಬರೋದಿಲ್ಲ. ಮಂತ್ರ ಹೇಳಿ, ನಿಷ್ಕಲ್ಮಶ ಮನಸ್ಸಿಂದ ಮಂತ್ರ ಹೇಳಿ. ಯಾವ ಮಂತ್ರ ಹೇಳಬೇಕು ಅದು ಡಿಪೆಂಡಿಂಗ್ ಆನ್ ಚಾರ್ಟ್ ಮೇಲೆ ಇರುತ್ತೆ. ಸೊ ಯಾವುದು ಗೊತ್ತಿಲ್ವಾ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಕೇಳಿ ಅಷ್ಟೇ, ಅಥವಾ ಹೇಳಿ. ಸೊ ಕೆಲವ್ರಿಗೆ ಅದು ಪ್ರಾಬ್ಲಮ್ ಕೂಡ ಆಗುತ್ತೆ, ಅದಕ್ಕೆ ಹೇಳಿದ್ದು ಚಾರ್ಟ್. ಸೊ ಹಾಗಾಗಿ ಸೊ ಈ ತರ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಪೀರಿಯಡ್, ಓಕೆ, ಫಾರ್ ಎಕ್ಸಾಂಪಲ್ ಈಗ ಕರ್ಕಾಟಕ ಲಗ್ನ ಆಯ್ತಲ್ವಾ, ನಾನು ನಿಮ್ಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಬನ್ನಿ, ನಿಮ್ಗೆ ಈಗ ಅರ್ಥ ಆಗುತ್ತೆ. ಸೊ ಅರ್ಲಿ ಏಜ್ಗೆ ಲೈಕ್ ಸ್ಕೂಲು ಕಾಲೇಜಸ್ ಅಲ್ಲಿ ಏನು ಅವರು ಓದೋದೇ ಇರೋದಿಲ್ಲ ಕೆಲವರು. ಒಂದು ಏಜ್ ಬರುತ್ತೆ, ದಶ ಬರುತ್ತೆ, ಯಾವುದೋ ನಾರ್ಮಲ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಕ್ಲಿಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಎಜುಕೇಶನ್ಗೂ ಬಿಸ್ನೆಸ್ಗೂ ಡಿಫ್ರೆನ್ಸಸ್ಸೇ ಇರಲ್ಲ. ಕೆಲವ್ರು ನೋಡಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ, ಒಂದು ಏಜ್ ಬರುತ್ತೆ ಅಥವಾ ದಶ ಬರುತ್ತೆ, ಸೊ ಡೆಫಿನೆಟ್ಲಿ ಅವ್ರನ್ನ ಹುಡುಕಿದ್ರು ಅವ್ರು ಎಲ್ಲೂ ಇರೋದೇ ಇಲ್ಲ, ತುಂಬಾ ಟಫ್ ಪೀರಿಯಡ್ ಅಲ್ಲಿ ಇರ್ತಾರೆ. ಸೊ ಅವಾಗ ಅವ್ರಿಗೆ ಏನಾಗುತ್ತೆ, ಇಷ್ಟು ಡಿಸಿಪ್ಲಿನ್ ಆಗಿ ಇಷ್ಟು ಲೈಫಲ್ಲಿ ಓದ್ಕೊಂಡು ಬಂದ್ರು ಈ ತರ ಆಯ್ತು ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ತುಂಬಾ ಅವಶ್ಯಕತೆ ಇದೆ. ಹೆಣ್ಮಕ್ಳಿಗೂ ಅಷ್ಟೇ, ಗಂಡ್ಮಕ್ಳಿಗೂ ಅಷ್ಟೇ, ಫ್ಯಾಮಿಲಿ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಆ ಥರ ನೆಗೆಟಿವ್ ದಶ ಇದೆ, ಕೆಲವ್ರಿಗೆ 12th ಹೌಸ್ ದಶ, ಮನೆಯಿಂದ ಆಚೆ ಬರ್ಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂಸು, ಡಿಪ್ರೆಷನ್ನು, ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಹೆಸರು ತಗೊಂಡಿರ್ತಾರೆ, ಮದುವೆ ಆದ್ಮೇಲೆ ಅಥವಾ ಮದುವೆ ಈ ಒಂದು ಪೀರಿಯಡ್ ಅಲ್ಲಿ ತುಂಬಾ ಗ್ರಾಫ್ ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಅವ್ರು ಯಾರ ಹತ್ರ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಕೆಲವ್ರಿಗೆ 4ನೇ ಮನೆ ದಶ ನಡೀತಾ ಇರುತ್ತೆ. ಸೊ ಲೈಕ್ ಸ್ತಬ್ಧ ಆಗ್ಬಿಟ್ಟಿರ್ತಾರೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ, ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಫ್ಯಾಮಿಲಿ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತೆ. ಓಕೆ, ಇವ್ರ ದಶ ಚೆನ್ನಾಗಿಲ್ಲ, ಓಕೆ ಈ ಪೀರಿಯಡ್ ವರ್ಗು, ಅದರಲ್ಲೂ 20 ವರ್ಷ, 17 ವರ್ಷ ಬುಧ ದಶ, 19 ವರ್ಷ ಶನಿ ದಶ ಬಂದಾಗ ಸ್ವಲ್ಪ ಟಫ್ ಇರುತ್ತೆ. ಅದಕ್ಕೇನೆ ಒಂದು 8th 9th ಈ ಏಜ್ ಅಲ್ಲೇ ಚಾರ್ಟ್ಸ್ ಅನಾಲಿಸಿಸ್ ಮಾಡ್ಕೊಂಡು ಅವ್ರಿಗೆ ಒಂದು ಹೇಗೆ ಅವ್ರ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು. ಎಂಡ್ ಆಫ್ ದ ಡೇ ಕರ್ಮ ಗುಡ್ ಇದ್ರೇನೆ ಅಟ್ಲೀಸ್ಟ್ ಗೈಡೆನ್ಸ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಸೊ ಈ ಚಾರ್ಟ್ ನೋಡಿ, ಡೀಟೇಲ್ಸ್ ಕೊಡ್ತೀನಿ ತಗೊಳ್ಳಿ. ಆಗಸ್ಟ್ 6th 1991. ಟೈಮ್ ಕೊಡೋದಿಲ್ಲ, ಲಗ್ನ ಮಾತ್ರ ಮೆನ್ಷನ್ ಮಾಡ್ತೀನಿ, ಬ್ಯಾಂಗ್ಳೂರ್. ಸಿಂಹ ಲಗ್ನ. ಸೊ ಇವ್ರಿಗೆ ರಾಹು ದಶ ಇರೋವಾಗ ತುಂಬಾ ಟಫ್ ಇರುತ್ತೆ. ರಾಹು ದಶ ಯಾವಾಗ ಬಂದಿರುತ್ತೆ ನೋಡಿ, ಸ್ಕೂಲು ಕಾಲೇಜಲ್ಲೇ ಬಂದಿರುತ್ತೆ. ಸೊ ಝೀರೋ, ಲೈಕ್ ಎಜುಕೇಶನ್ ಇಲ್ಲ, ಓದೋದಿಲ್ಲ, ಅಥವಾ ಹೆಲ್ತ್ ಇಶ್ಯೂಸು, ಫೈಟ್ಸ್. ರಾಹುವಿಂದ ಫಿಫ್ತ್ ಹೌಸ್ ನಿಮ್ಗೆ ಗೊತ್ತು, ನೀಚ ರಾಹು ಬೇರೆ ಇವ್ರಿಗೆ, ಲವ್ ಅಫೇರ್ಸ್, ಸೊ ಈ ತರ ಹೋಗಿ ತುಂಬಾ ಕೆಟ್ಟ ಹೆಸರು ತಗೊಂಡಿರ್ತಾರೆ ಸ್ಕೂಲು ಕಾಲೇಜಲ್ಲಿ. ಬಟ್ ಅಲ್ಟಿಮೇಟ್ ಕಿಂಗ್ ಯಾರು? ದಶ. ಇಲ್ಲಿ ನೋಡಿ, ಸಿಂಹ ಲಗ್ನ, ಲಗ್ನದಲ್ಲೇ ಬುಧ, ವಕ್ರ ಶುಕ್ರ, ಸೊ ಹಾಗಾಗಿ ರೆಟ್ರೋಗ್ರೇಡ್ ಶುಕ್ರ. ಸೊ ರೆಟ್ರೋಗ್ರೇಡ್ ಶುಕ್ರ,
ಸಾರಿ ಫಾರ್ ಪಾಸ್ ಆಯ್ತು, ಅದು ವೈಫೈ ಕಟ್ ಆಯ್ತು. ಓಕೆ, ಡನ್. ಸೊ ಲಗ್ನದಲ್ಲಿ ವಕ್ರ ಶುಕ್ರ, ಕುಜ. ಲಗ್ನದಲ್ಲಿ ಕುಜ. ಬೇರೆ ಏನು ಆ್ಯಡ್ ಮಾಡ್ಕೋಬೇಡಿ. ಈಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಬರೀ ಇಷ್ಟೇ ತಗೊಳ್ಳಿ. ಶನಿ ವಕ್ರಿ, 6th ಹೌಸಲ್ಲಿ, 5th ಹೌಸಲ್ಲಿ ರಾಹು, 11th ಹೌಸಲ್ಲಿ ಕೇತು, ಮೃಗಶಿರ ಚಂದ್ರ, ಎಕ್ಸಾಲ್ಟೇಷನ್ ಮೂನ್. ಸೊ ಇವ್ರಿಗೆ ರಾಹು ದಶ ಇರೋವಾಗ ಏನಾಗಿದೆ, ತುಂಬಾ ಟಫ್ ಪೀರಿಯಡ್. ರಾಹುವಿಂದ ನಕ್ಷತ್ರ ಆಫ್ ವೀನಸ್. ವೀನಸ್ ರೆಟ್ರೋಗ್ರೇಡ್ ಆದಾಗ ಬಿಹೈಂಡ್ ಹೌಸ್ಗೆ ತಗೊಳ್ಳಿ. ಸನ್ ಅಂಡ್ ಜುಪಿಟರ್ ಇಂದ 12th ಹೌಸ್, ಎಕ್ಸಾಲ್ಟೇಷನ್ ಜುಪಿಟರ್ ಅಂಡ್ ಆತ್ಮಕಾರಕ ಆಲ್ಸೋ. ಯಾಕೆ ಇದು ಪೆನ್ ಬರ್ತಾ ಇಲ್ಲ? ಓಕೆ, ನೆಗೆಟಿವ್ ಮಾತಾಡಿದ್ರೆ ಸ್ಕ್ರೀನ್ ಕೂಡ ಸಪೋರ್ಟ್ ಮಾಡೋದಿಲ್ಲ ಅನ್ಸುತ್ತೆ. ಓಕೆ, ಡನ್. ವಿಲ್ ಗೋ ಆನ್ ಅ ಪಾಸಿಟಿವ್. ಡನ್. ರಾಹು ದಶ ಎಲ್ಲಿವರೆಗೂ ಇತ್ತು ಇವ್ರಿಗೆ? 2016 ಏಪ್ರಿಲ್ ವರ್ಗೂ ರಾಹು ದಶ ಇತ್ತು ಇವ್ರಿಗೆ. 2016 ಏಪ್ರಿಲ್. ಅಲ್ಲಿ ತನಕ ತುಂಬಾನೇ ಟಫ್ ಪೀರಿಯಡ್. ಎಜುಕೇಶನ್ ಇಲ್ಲ, ಹೆಲ್ತ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಡಿಸ್ಟರ್ಬೆನ್ಸ್. ಸೊ ಈ ತರ ಎಲ್ಲ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ರಾಹುವಿಂದ ನಕ್ಷತ್ರ ಆಫ್ ವೀನಸ್ ಅಲ್ವಾ, ವೀನಸ್ 10th ಆಡಲ್ವಾ, ಅಲ್ಲಿ ನಾವು 10th ತಗೊಂಡ್ವಿ ಅಂತ. ಬಟ್ ಎಕ್ಸಾಂಪಲ್ಸ್ ಅಲ್ಲಿ ಏನ್ ಹೇಳಿದೀನಿ, ಸೊ ನವಾಂಶ ಅಂಡ್ ದಶಾಂಶ ಪ್ಲಸ್ ದಶ ಸಪೋರ್ಟ್ ಮಾಡಬೇಕು ಅಂತ ಹೇಳಿದೀನಿ. ಓಕೆ, ಅಲ್ಲಿ ದಶ ಸಪೋರ್ಟ್ ಮಾಡಿರ್ಲಿಲ್ಲ ಅವ್ರಿಗೆ. ಸೊ ಹಾಗೆ ತುಂಬಾನೇ ಡಿಫಿಕಲ್ಟಿ ಅಥವಾ ಟಫ್ ಟೈಮ್. ಇನ್ ನವಾಂಶ ಕೂಡ ನಾವು ತಗೋತೀವಿ. ಸೊ ನೆಕ್ಸ್ಟ್ 2016 ಏಪ್ರಿಲ್ ಆದ ನಂತರ ಇವ್ರಿಗೆ ಜುಪಿಟರ್ ದಶ. ಜುಪಿಟರ್ ಇಂದ ನಕ್ಷತ್ರ ಆಫ್ ಆಶ್ಲೇಷ. ಸೊ ಆಶ್ಲೇಷ ಏನ್ ಬಂತು ಇವ್ರಿಗೆ? 2 ಮತ್ತು 11ನೇ ಮನೆ ಅಧಿಪತಿ. ಯಾರು ಊಹೆ ಮಾಡ್ಲಿಕ್ಕಾಗದೆ ಇರುವಂತಹ ಗ್ರೋತ್ ಲೈಫಲ್ಲಿ. ಸೊ ಫಸ್ಟ್ ಆಫ್ ಆಲ್ ಆತ್ಮಕಾರಕ ದಶ, ಜಮಿನಿ ಸೂತ್ರ ತಗೊಳ್ಳೋದಾದ್ರೆ ಜುಪಿಟರ್ ಎಕ್ಸಾಲ್ಟೇಷನ್ ಇನ್ ದ 12th ಹೌಸ್, ಜುಪಿಟರ್ 8th ಲಾರ್ಡ್ ಆಲ್ಸೋ. ಅದು ಆಮೇಲೆ ನೋಡೋಣ. ಜುಪಿಟರ್ ಒಟ್ಟು 16 ವರ್ಷದಲ್ಲಿ 8 ವರ್ಷ ಪ್ಲಸ್ ಇರುತ್ತೆ, 8 ವರ್ಷ ಮೈನಸ್ ಇರುತ್ತೆ. ಅದಾಮೇಲೆ ನೋಡೋಣ. ಫಸ್ಟ್ ಕ್ಯಾಟಗರಿ ಏನು, ಹಣ ಮಾಡ್ತಾರಾ ಇಲ್ವಾ? ಎಸ್. ಸೊ ದಶ ಯಾವಾಗ ಸ್ಟಾರ್ಟ್ ಆಯಿತು? ಸೊ ಈ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಜುಪಿಟರ್ ಇಂದ ನಕ್ಷತ್ರ ಮರ್ಕಿರಿ. ಮರ್ಕಿರಿ ಎಲ್ಲಿ ಕೂತಿದೆ? ಲಗ್ನದಲ್ಲಿ ಕೂತಿದೆ. ಸೊ ಕಂಜಂಕ್ಷನ್ ನ ಇಲ್ಲಿ ನಾನು ತಗೋತಾ ಇಲ್ಲ, ಯಾಕಂದ್ರೆ ನಿಮಗೆ ನಾನು ಹಣದ ವಿಚಾರ ಎಕ್ಸ್ಪ್ಲೇನ್ ಮಾಡುವಾಗ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ಸೊ ವೆನ್ ಜುಪಿಟರ್ ದಶ ಸ್ಟಾರ್ಟ್ ಆಯ್ತಲ್ವಾ ಇವರಿಗೆ, ಮರ್ಕಿರಿ ನಕ್ಷತ್ರ. ನಾವು ಅಲ್ಲಿ ರೂಲ್ ನಂಬರ್ ಏನ್ ತಗೊಂಡಿದೀವಿ? 2, 6, 10, 11. ಸೊ ಇವ್ರಿಗೆ ಇವಾಗ 2 ಎಕ್ಸ್ಟ್ರಾ ಪರ್ಸೆಂಟ್ ಸಿಕ್ತು. 11 100% ಸಿಕ್ತು, 2 ಸಿಕ್ತು. ಸೊ ಕ್ಲಿಯರ್ ಆಯ್ತಲ್ಲ? ಸೊ ಹಾಗಾಗಿ ನೆಕ್ಸ್ಟ್ ಜುಪಿಟರ್ ಎಲ್ಲಿ ಕೂತಿದ್ದಾರೆ? 12ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಆಗಿ ಕೂತಿದ್ದಾರೆ. ಸೊ ಹಾಗಾಗಿ ಖರ್ಚಿರುತ್ತೆ. ಬಟ್ ಈ ಬಾರಿ ದಶ ಚೆನ್ನಾಗಿರೋವಾಗ ಖರ್ಚು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸನ್ ಕೂಡ ಅಲ್ಲೇ ಇದ್ದಾರೆ. ಒಳ್ಳೆ ರೀತಿಯ ಖರ್ಚಿರುತ್ತೆ. ಪ್ರಾಪರ್ಟಿ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್, ದಾನ ಧರ್ಮ, ಸೊ ಈ ತರ. ಸೊ ದಶ ಹೀಗೆ ಸಪೋರ್ಟ್ ಮಾಡಬೇಕು. ಹೀಗೆ ಇರುತ್ತಾ? ಜುಪಿಟರ್ ದಶ ವಾಸ್ ಎಕ್ಸಲೆಂಟ್ ಡೆಫಿನೆಟ್ಲಿ. ನೆಕ್ಸ್ಟ್ ಬರೋ ಸ್ಯಾಟ್ರನ್ ದಶಕ್ಕೆ ಬನ್ನಿ. ಈ ದಶ 16 ವರ್ಷ ಎಕ್ಸಲೆಂಟ್. ಸೊ ಹಿಂದೆ ತಿರುಗಿ ನೋಡೋ ಹಾಗೆ ಇಲ್ಲ. ಬಟ್ ಅಂತರ್ದಶಗಳಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ದಶನೇ ಚೆನ್ನಾಗಿರೋವಾಗ ಸೊ ಅದೇನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ, ಬಿಕಾಸ್ ಫ್ಲೋ ಹೋಗ್ತಾ ಇರುತ್ತೆ ಬಿಸ್ನೆಸ್ ಹಾಗೆಲ್ಲ. ಈಗ ಸೊ ಈ ಜಾತಕನಿಗೆ ಯಾವಾಗ ಶನಿ ಮಹಾದಶ ಬರುತ್ತೆ, ಯಾವಾಗ್ಲೂ ವಕ್ರ ಗ್ರಹಗಳನ್ನ ಇಂದಿನ ಮನೆಯ ಫಲಗಳಿಗೆ ತಗೊಳ್ಳಿ. ಸೊ ಸ್ಯಾಟ್ರನ್ ಯಾವ ನಕ್ಷತ್ರದಲ್ಲಿ ಕೂತಿದೆ ಅಂತ ನೋಡಿ. ಓಕೆನಾ? ಸೊ ನೋಡಿ ಮೀನ್ಸ್ ನಾನೇ ಹೇಳ್ತೀನಿ, ಲಗ್ನ ಕೊಟ್ಟಿರೋದು ನಿಮಗೆ ನಾನೇ ಅಲ್ವಾ, ಐ ಮೀನ್ ಟೈಮ್ ಕೊಟ್ಟಿಲ್ಲ ಅಲ್ವಾ. ಓಕೆ, ಸ್ಯಾಟ್ರನ್ 9 ಡಿಗ್ರೀಸ್ ಇದೆ. ಸೊ ಸ್ಯಾಟ್ರನ್ ಇಂದ ನಕ್ಷತ್ರ ಉತ್ತರಾಷಾಢ. ಸೊ ಅಗೈನ್ ಸೂರ್ಯನ ನಕ್ಷತ್ರದಲ್ಲಿ ಕೂತಿದೆ. ಇಲ್ಲಿರೋದು ಟ್ವಿಸ್ಟ್. ಸೊ ಇದಕ್ಕೋಸ್ಕರನೇ ಮ್ಯಾಚ್ ಮೇಕಿಂಗ್ ಬಂದಾಗ ಬರೀ 36 ಗಣಕೂಟ ಮಾತ್ರ ಕೇಳ್ತೀರಾ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ನೀವು ಫೈನಲ್ ಆಗಿ ಮಾತ್ರ ಚಾರ್ಟ್ ತಗೊಂಡ್ ಬನ್ನಿ, ಸ್ಟಾರ್ಟಿಂಗ್ಗೆ ಬರಬೇಡಿ. ಬಿಕಾಸ್ ಟೈಮ್ ವೇಸ್ಟ್ ಬೇಡ. ಫೈನಲ್ ಆಗಿ ಆಗಿದೆ ಅಂದ್ರೆ ಬನ್ನಿ. ಬರೀ ನೀವು ಜನ್ಮ ನಕ್ಷತ್ರ, ಸಂಪತ್ತಾರ ಇದೊಂದೇ ತಗೊಳ್ಳೋದಾದ್ರೆ ಸೊ ಅದು ವರ್ಕ್ ಆಗೋದಿಲ್ಲ. ಎಲ್ಲಾ ರೀತಿಲಿ ನೋಡ್ಬೇಕು. ನವಾಂಶ ದಶಾಂಶ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ನಾನು ಹೇಳಿದ್ದೀನಿ ಲಿಸ್ಟ್ ಅಂಡ್ ಕ್ಲಿಯರ್ ಆಗಿ. ಇದೇ ಟೈಮ್ಗೆ ಮ್ಯಾರೇಜ್ ಇರುತ್ತೆ, ಬ್ರೇಕ್ ಆಗುತ್ತೆ, ಅಬ್ಸ್ಟಿಕಲ್ಸ್ ಬರುತ್ತೆ, ಅದಕ್ಕೆ ಏನ್ ಮಾಡ್ಕೋಬೇಕು, ರೆಮಿಡೀಸ್ ಇರುತ್ತೆ. ಸೊ ಈಗ ಸ್ಯಾಟ್ರನ್ ಮಹಾದಶ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 29 ಆರ್ 30 ಇಯರ್ ಆ ಪೀರಿಯಡ್ ಅಲ್ಲಿ ಕೌಂಟ್ ಮಾಡ್ಕೊಳ್ಳಿ. 2016 ಟು ಸೊ 16 ಇಯರ್ಸ್ ಮೈನಸ್ ಮಾಡಿಕೊಂಡು ಅಂದ್ರೆ ಆ್ಯಡ್ ಮಾಡಿಕೊಂಡು ಕೌಂಟ್ ಮಾಡ್ಕೊಳ್ಳಿ. 29 ಅನ್ಸುತ್ತೆ. ಸೊ 29ಗೆ ಇದು ದಶ ಎಂಡ್ ಆಗುತ್ತೆ. 32
32ಗೆ ದಶ ಎಂಡ್ ಆಗುತ್ತೆ. ಬಟ್ ಬಿಟ್ವೀನ್ ದ ಸೊ ಟ್ರಾನ್ಸಿಟ್ ಇರುತ್ತೆ, ಹಾಗೆ ಸಾಡೆ ಸಾತಿ ಶುರುವಾಗುತ್ತೆ, ತುಂಬಾನೇ ಇದೆ ಅದು ಸೆಕೆಂಡ್ರಿ. ಬಟ್ ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಲಿ ಏಜ್ಗೆ ನೀವು ಕ್ರೋರ್ಸ್ ಗಟ್ಲೆ ಹಣ, ಲ್ಯಾಕ್ಸ್ ಗಟ್ಲೆ ಹಣ ನೋಡಿದಾಗ ಈ ಮಿಡ್ ಏಜ್ ಇರುತ್ತೆ ನೋಡಿ, 40 to 50, 50+. ಸೊ ಇಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋ ಥಾಟ್ಸ್ ಬರೋದು, ಅಥವಾ ಇನ್ಸಲ್ಟ್ ಫೇಸ್ ಮಾಡೋದು, ಅಥವಾ ಡಿಸ್ಟರ್ಬೆನ್ಸ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಮಿಡ್ ದಶ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಶನಿ ಮಹಾದಶ ಬರುತ್ತೋ, ಶನಿ ಫಸ್ಟೇ 6 ಮತ್ತು 7ನೇ ಮನೆ ಅಧಿಪತಿ, ಯಾವತ್ತೇ ಆಗ್ಲಿ ಜಾತಕದಲ್ಲಿ 6ನೇ ಮನೆ ಅಧಿಪತಿ ಹೆವಿ ಸ್ಟ್ರಾಂಗ್ ಆಗಿರ್ಬೋದು. ರೆಟ್ರೋಗ್ರೇಡ್ ಪ್ಲಾನೆಟ್ಸ್ ಜ್ಯೇಷ್ಠ ಬಲ ಹೆವಿ ಇರುತ್ತೆ. ಸೊ ಹಾಗಾಗಿ ಸೊ ಈ ಚಾರ್ಟ್ ಈಗ ಬಂದಿದೆ ಅಲ್ವಾ. ಸೊ ಅಗೈನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ವಿಚಾರವಾಗಿ ಈ ಚಾರ್ಟ್ ಡಿಸ್ಕಷನ್ ಆಯಿತು ನನ್ನ ಹತ್ರ. 32 ಆದ್ಮೇಲೆ ಪ್ರಾಬ್ಲಮ್ ಏನಾಗುತ್ತೆ, ಸೂರ್ಯ ನಕ್ಷತ್ರದಲ್ಲಿ ಕೂತಿದೆ. ಸೂರ್ಯ ಏನ್ ಇವ್ರಿಗೆ ಲಗ್ನಾಧಿಪತಿ, ಕೂತಿರೋದಲ್ಲಿ 12ನೇ ಮನೇಲಿ ಯಾರ ಜೊತೆ, ಜುಪಿಟರ್ ಜೊತೆ. ಜುಪಿಟರ್ ಅವಾಗ ನೆಗೆಟಿವ್ ಕೊಡುತ್ತೆ ಇವ್ರಿಗೆ ರಿಸಲ್ಟ್. ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ 8th ಲಾರ್ಡ್ ಕೂಡ ಅಲ್ವಾ, ಸಡನ್ ರಾಂಗ್ ಇನ್ವೆಸ್ಟ್ಮೆಂಟ್, ಸಡನ್ ಇನ್ವೆಸ್ಟ್ಮೆಂಟ್, ಸೊ ಬ್ಲಾಂಕ್ ಇನ್ವೆಸ್ಟ್ಮೆಂಟ್, ಹಿಡನ್ ಇಲ್ಲೀಗಲ್ ಆಕ್ಟಿವಿಟೀಸ್, ಸೊ ಈ ತರ ಎಲ್ಲ. ಸೊ ತುಂಬಾ ಜನ ಪೊಲಿಟಿಷಿಯನ್ಸ್ ಹಾಗೆ. ಸೊ ಅದು ಗ್ರಾಫ್ ಕೆಳಗಡೆ ಆಗುತ್ತೆ. ಸೊ ದಶ ಯಾವಾಗ ಕವರ್ ಆಗಲ್ವಾ, ಫೇವರಬಲ್ ಆಗಲ್ವಾ, ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಬರೋ ದಶ ಇಲ್ಲಿ ಶನಿ ರಾಹು ಆಕ್ಟಿವೇಟ್ ಆಗುತ್ತೆ. ಒಂದು 6th ಹೌಸ್ ಹೆವಿ ಇರೋದ್ರಿಂದ ಲಿಟಿಗೇಷನ್ಸ್, ಹೆಲ್ತ್ ಇಶ್ಯೂಸ್, ಸೊ ಆಲ್ 6th ಹೌಸ್ ನೆಗೆಟಿವಿಟಿ ಬರುತ್ತೆ. ಅದಾದ್ಮೇಲೆ 6th ಹೌಸಲ್ಲಿ ಪ್ಲಾನೆಟ್ ಇದ್ರೂ ರೆಟ್ರೋಗ್ರೇಡ್ ಆಗಿರೋದ್ರಿಂದ 2 ಫಲ ಕೊಡೋದ್ರಿಂದ ಇಲ್ಲಿ ಸೊ 50-50. ಅದರರ್ಥ ಇಲ್ಲಿ ಬರ್ತಿತ್ತಲ್ವ ಇನ್ಕಮ್ಮು, ಇಷ್ಟು ಬರೋದಿಲ್ಲ. ಇಲ್ಲಿ ಈಗ ಚಾರ್ಟ್ 100% ಫ್ರೂಟ್ ಬರ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ 30% ತಗೊಳ್ಳಿ, 50ನೂ ಇಲ್ಲ, ಯಾಕಂದ್ರೆ ರೆಟ್ರೋಗ್ರೇಡ್ ಆಗಿದೆ. 100 ರುಪೀಸ್ ಬರೋ ವ್ಯಕ್ತಿಗೆ ಸಡನ್ ಆಗಿ 30 ರುಪೀಸ್ ಕೊಟ್ರೆ 70 ರುಪೀಸ್ ಇರೋದಿಲ್ಲ. ಅವ್ರದ್ದು ಸಿಚುಯೇಷನ್ ಹೇಗಿರುತ್ತೆ, ಗ್ರಾಫ್ ಕೆಳಗಡೆನೆ ಅಂತ ತಗೋಬೇಕು, ಅಂಡ್ 30 ರುಪೀಸ್ ಕೌಂಟೇ ಇರಲ್ಲ. ಸೊ ಹಾಗಾಗಿ ದಶ, ದಶ ಕೂತಿರೋ ನಕ್ಷತ್ರ ಅಂಡ್ ದ ಲಾರ್ಡ್, ಇದು D1, D9 ಅಲ್ಲೂ ಫೇವರಬಲ್ ಇಲ್ಲ ಅವ್ರಿಗೆ, ಅಂಡ್ D10 ಅಲ್ಲೂ ಫೇವರಬಲ್ ಇಲ್ಲ. ಸೊ ಅದಕ್ಕೆ ವೆರಿ ಸಿಂಪಲ್ ಕಾನ್ಸೆಪ್ಟ್. ಹಣ ಬರೋ ಯೋಗ ಇದೆಯಾ, ವೆರಿ ಗುಡ್. ಯಾವಾಗ ಬರುತ್ತೆ ತಿಳ್ಕೊಳ್ಳಿ, ವೆರಿ ಗುಡ್. ಏನ್ ಮಾಡಬೇಕು, ಪ್ಲಾನ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್, ಮೇಜರ್ ಇನ್ವೆಸ್ಟ್ಮೆಂಟ್ಸ್. ಸೊ ಅದಾದ ನಂತರ ಯಾವಾಗ ನೆಗೆಟಿವ್ ಟೈಮ್ ಇದೆ, ಅಲರ್ಟ್ ಆಗಿರಿ. ಸೊ ಹೇಗೆ ಇನ್ವೆಸ್ಟ್ ಮಾಡಬೇಕು, ನೆಗೆಟಿವ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ. ಒನ್ಸ್ ದಶ ಫೇವರಬಲ್ ಇಲ್ಲ ಅಂದ್ರೆ ತುಂಬಾ ಟಫ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ 30 ವರ್ಷ ಆಗಿರುತ್ತೆ ಮದ್ವೆ ಆಗಿ, ಅವಾಗ ಡಿವೋರ್ಸ್ ಕೊಡೋದು, ದಶ ಕೆಟ್ಟಾಗ ಹಸ್ಬೆಂಡ್ ಅಥವಾ ವೈಫ್, ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ಮ್ಯಾಚ್ ಮೇಕಿಂಗ್ಗೆ ಬರೋದು ಹಾಗಿದ್ರೆ, ಅಥವಾ ಫೈನಲ್ ಆಗಿ ಚಾರ್ಟ್ ತಗೊಂಡು ಬನ್ನಿ. ಬಿಫೋರೇ ಡೆಫಿನೆಟ್ಲಿ ನನ್ನ ಹತ್ರ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಬಿಕಾಸ್ ಫೀಸು ನಿಮಗೆ ಇರಿಟೇಷನ್ ಆಗುತ್ತೆ, ಟೈಮು ನನಗಿಲ್ಲಿ ವೇಸ್ಟ್ ಆಗುತ್ತೆ. ಹಾಗಾಗಿ ಆಮೇಲೆ ಗಣಕೂಟಕ್ಕೆ ಹೋಗೋದು, ರಾಶಿ ಪ್ರಕಾರ ಜನ್ಮ ನಕ್ಷತ್ರ, ಓಕೆ ಡನ್. ಫಾರ್ ಎಕ್ಸಾಂಪಲ್, ಯಾರಿಗೆ ಗುರು ನಕ್ಷತ್ರದವ್ರಿಗೆ ಶನಿ ನಕ್ಷತ್ರಗಳು ಸಂಪತ್ತಾರೆ ಅಲ್ವಾ. ಅದೇ ಶನಿ ಏನಾದ್ರೂ 6, 8, 12 ಅಲ್ಲಿ ಕೂತಿದ್ರೆ ಸಂಪತ್ತಾರನೆ ಏಕೆ ಬಳಸ್ತೀರಾ ನೀವು, ಸ್ವಲ್ಪ ಬಳಸ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ಜ್ಯೋತಿಷ್ಯನ ಒಂದೇ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ, ತುಂಬಾ ಆಂಗಲ್ಸ್ ಇದೆ, ತುಂಬಾ ಡೀಪ್ ಅನಾಲಿಸಿಸ್, ರಿಸರ್ಚ್. ಈಗ ನಾನು ನಿಮ್ಗೆ ವೆಲ್ತ್ ಗಿವಿಂಗ್ ನಕ್ಷತ್ರ, ಸೊ ಇದೇನು ಕೊಟ್ಟಿದ್ದೀರಲ್ವಾ, ಹಣ ಕೊಡುವ ನಕ್ಷತ್ರಗಳು ಮತ್ತೆ ಗ್ರಹಗಳು ಮತ್ತೆ ಯಾವಾಗ, ಸೊ ಇದು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಈಗ ನೀವು ಒಂದು 100 ಚಾರ್ಟ್ನ ರಿಸರ್ಚ್ ಮಾಡಿ, ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಇನ್ನೂ ಪರ್ಫೆಕ್ಟ್ ನಂತರ ಆಗಬೇಕು ಅಂದ್ರೆ 1000-2000 ಚಾರ್ಟ್ಗಳನ್ನು ತೆಗೆದು, ಸೊ ನೀವು ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ. ಅವಾಗ ಇಮ್ಮಿಡಿಯೇಟ್ ಆಗಿ ನೀವು ಹೇಳ್ತೀರಾ, ನೋ ಈ ಟೈಮ್ ಬ್ಯಾಡ್, ಈ ಟೈಮ್ ಗುಡ್. ಟ್ರಾನ್ಸಿಟ್ ಅಲ್ಲಿ ಬರೋ ಗುರು ಹೀಗ್ ಬರುತ್ತೆ, ಹೀಗ್ ಹೋಗುತ್ತೆ, 6 ತಿಂಗಳಲ್ಲಿ ಅರ್ಧ, ಸೊ 1 ಇಯರ್ ಅಲ್ಲಿ ಅರ್ಧ ತಿಂಗಳು ರೆಟ್ರೋ, ಅರ್ಧ ತಿಂಗಳು ನಿಮ್ಗೆ ಗುಡ್. ಸೊ ಹಾಗಾಗಿ ಇದು ಟೈಮ್ ಇಲ್ಲಿ ದಶ ಚೆನ್ನಾಗಿದ್ರೆ ಅಲ್ಲಿ ಗುಡ್, ಡಬಲ್ ಧಮಾಕ. ಇಲ್ಲಿ ದಶ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಆ ಬ್ಯಾಲೆನ್ಸ್ ಯಾರಿಗೂ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಸೊ ಇದು ತುಂಬಾನೇ ವಿಶೇಷವಾದಂತಹ ಮಾಹಿತಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಇನ್ಫಾರ್ಮೇಶನ್ನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಈ ಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋರಿಗೆ ಸಬ್ಸ್ಕ್ರೈಬರು ಇರೋದಿಲ್ಲ, ಸೊ ಅಪ್ರಿಷಿಯೇಷನ್ನು ಸಿಗೋದಿಲ್ಲ, ಪರವಾಗಿಲ್ಲ. ನನ್ನ ಕೆಲಸ ನಾನು ಏನು ಮಾಡಬೇಕೋ ಮಾಡ್ತಾನೆ ಹೋಗ್ತಿದ್ದೀನಿ. ಸೊ ಡೆಫಿನೆಟ್ಲಿ ಒನ್ ಡೇ ಟೈಮ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೈಯಕ್ತಿಕ ಜಾತಕನು ಈಗ ಅನಾಲಿಸಿಸ್ ಬೇಕೋ, ಯಾವ ಪೀರಿಯಡಲ್ಲಿ ಪ್ಲಸ್ಸು, ಯಾವ ಪೀರಿಯಡಲ್ಲಿ ಮೈನಸ್, ಈ ಥರ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕನ್ಸಲ್ಟ್ ಮಾಡ್ಬೋದು. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಈ ಬಾರಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಅಷ್ಟು ಫೇವರಬಲ್ ಇಲ್ಲ. ಸೊ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ, ಟೈಮಿಂಗ್ಸು ಮತ್ತು ಫಸ್ಟ್ ಟೈಮ್ ಮಾಡೋರಿಗೆ ಯಾವಾಗ ಅಟ್ಲೀಸ್ಟ್ ಫೇವರಬಲ್ ಇದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಗುರು ಪೌರ್ಣಮಿ ದಿವಸ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ. ಗುರು ಆ ಪದ ಡೆಫಿನೆಟ್ಲಿ ತುಂಬ ಹೆವಿ ಆಗುತ್ತೆ. ನಾನೊಬ್ಬ ಗೈಡ್ ಅಷ್ಟೇ. ಸೊ ನನಗೆ ಕೊಟ್ಟಿರೋ ಪುಟ್ಟ ಮಾಹಿತಿನ ನಾನು ಗೈಡ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಎರಡೂ ಕಡೆಯಿಂದ ಬಂದಿರೋ ಗಿಫ್ಟ್ಸ್ ಆ್ಯಂಡ್ ಮೆಸೇಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮದು ಟ್ರಸ್ಟ್ನ ನಾನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.